ಮೈ ಚಾನಲ್ ನೌಕರಿಗಳೇ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ BWSSB ಅವರು ಒಂದು ಹೊಸ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ವಯಾ KEA ಕರ್ನಾಟಕ ಪರೀಕ್ಷಾ ಕೇಂದ್ರದವ್ರ ಕಡೆಯಿಂದ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ನ ಸರ್ಕ್ಯುಲೇಟ್ ಮಾಡಿದ್ರು. ನೋಟಿಸ್ ಮಾಡಿದ್ರು ಎಲ್ಲ ಸ್ಟೂಡೆಂಟ್ಸ್ಗೆ. ಅದನ್ನ ನಾವು ನಿನ್ನೆ ವಿಡಿಯೋ ಮುಖಾಂತರ ಸಹ ನಿಮಗೆ ತಿಳಿಸ್ಕೊಟ್ಟಿದ್ವಿ. ಸೊ ಯಾವ್ದಾವ್ದೆಲ್ಲ ವೇಕೆನ್ಸೀಸ್ ಇತ್ತು, JE, FDA, SDA ಹಾಗೂ ಸ್ಟೋರ್ ಕೀಪರು, ಮತ್ತೆ ನಮ್ಮ ಮೀಟರ್ ರೀಡರ್ ಅವರಿಗೆ, ಮತ್ತೆ ಜೂನಿಯರ್ ಅಸಿಸ್ಟೆಂಟ್ ಇವರೆಲ್ಲರಿಗೂ ಸಹ ಹುದ್ದೆಗಳು HK ಹಾಗೂ ನಾನ್ HK ವಿದ್ಯಾರ್ಥಿಗಳಿಗೆ ಸಹ ಕೊಟ್ಟಿದ್ದಾರೆ. ಇವತ್ತು ನಾನು ಮಾಡ್ತಿರೋದೇನಂತಂದ್ರೆ, ಈ ವಿಡಿಯೋನಲ್ಲಿ ವೇಕೆನ್ಸಿ ಟೇಬಲ್ನ ಕೊಟ್ಟಿದ್ದಾರೆ. ಆ ವೇಕೆನ್ಸಿ ಯಾವ ವರ್ಗದವರಿಗೆ, ಯಾವ ರಿಸರ್ವೇಶನ್ ಅವರಿಗೆ, ಯಾವ ಕ್ಯಾಸ್ಟ್ ಅವರಿಗೆ ಎಷ್ಟಿದಾವೆ ಅನ್ನೋದು ಡೀಟೇಲ್ಸ್ ಸಿಕ್ಕಿರಲಿಲ್ಲ. ಆದ ಕಾರಣದಿಂದ ಇವತ್ತು KE ಅವರು ಒಂದು ಹೊಸ ಸರ್ಕ್ಯುಲರ್ನ ಬಿಟ್ಟಿದ್ದಾರೆ, ಮೂರು ನೋಟಿಸ್ನ ಅನೌನ್ಸ್ ಮಾಡಿದ್ದಾರೆ. ಆ ನೋಟಿಸ್ನ ನಿಮ್ಮ ಮುಂದೆ ನಾನು ತಗೊಂಡ್ಬರ್ತಾ ಇದ್ದೀನಿ. ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ, ನಮ್ಮ ಕ್ಯಾಟಗಿರಿಗೆ, ನಮ್ಮ ರಿಸರ್ವೇಶನ್ಗೆ ಎಷ್ಟು ವೇಕೆನ್ಸೀಸ್ ಬಿಟ್ಟಿದ್ದಾರೆ ಅನ್ನೋದು ಒಂದು ಗೊತ್ತಾಗುತ್ತೆ. ಅಂತಂದ್ರೆ ನೀವು ಅದನ್ನ ಏನ್ ಮಾಡ್ಬೋದು, ಅಪ್ಲೈ ಮಾಡೋದು, ಎಷ್ಟು ಅಪ್ಲಿಕೇಶನ್ಸ್ ನೀವು ಅಪ್ಲೈ ಮಾಡಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ. ಸೊ ದಟ್ ಆ ಬೇಸಿಸ್ ಮೇಲೆ ನೀವು ಜಡ್ಜ್ಮೆಂಟ್ ಅಂಡ್ ಡಿಸಿಷನ್ ಮೇಕಿಂಗ್ ಅನ್ನು ಮಾಡಬೇಕಾಗುತ್ತೆ. ಇಟ್ಸ್ ನಾಟ್ ಲೈಕ್ ಜಸ್ಟ್ ಓವರ್ ಆಲ್ ನೋಡ್ಕೊಂಡ್ಬಿಟ್ಟು 165 ವೇಕೆನ್ಸಿ ಇದೆ ಅಪ್ಲೈ ಮಾಡಿ ಎಲ್ಲದಕ್ಕೆ ಅಂತ ಆ ಥರ ಮಾಡೋದಲ್ಲ. ಸುಮ್ಮನೆ ಹಣವನ್ನು ವೇಸ್ಟ್ ಮಾಡ್ಕೋಬೇಡಿ. ಮೇಕ್ ದ ಡಿಸಿಷನ್ ಇನ್ ಎ ರೈಟ್ ವೇ ಆಫ್ಟರ್ ಲುಕಿಂಗ್ ಇನ್ ಟು ದ ಡೀಟೈಲ್ಡ್ ಅನೆಕ್ಷರ್ ಟೇಬಲ್ ಆಫ್ ದ ರಿಸರ್ವೇಶನ್ ಕ್ಯಾಟಗಿರೀಸ್. ರಿಸರ್ವೇಶನ್ ಕ್ಯಾಟಗಿರಿನ ಟೇಬಲ್ನ ನೋಡೋಣ, ಆ ವರ್ಗೀಕರಣವನ್ನು ನೋಡೋಣ, ಡೀಟೇಲ್ ಆಗಿ ಎಷ್ಟು ಕೊಟ್ಟಿದ್ದಾರೆ, ಏನು ವೇಕೆನ್ಸಿ ಅನ್ನೋದು ಡೀಟೇಲ್ ಆಗಿ ರೆಫರ್ ಮಾಡುವ. ನೋಡಿ, ಇಲ್ಲಿ ಅವ್ರು ಕೊಟ್ಟಿರೋಂತಹ ಒನ್ ಆಫ್ ದಿ ಡೀಟೇಲ್ಸ್ ನಾನು ನಮಗೆ ತೋರಿಸೋದಾದ್ರೆ, ಇದರಲ್ಲಿ ಅವರು ನಮಗೆ ಎರಡು ಪರ್ಟಿಕ್ಯುಲರ್ ಶೀಟ್ಸ್ ಅನ್ನು ಕೊಟ್ಟಿದ್ದಾರೆ. ಒಂದು BWSSB ಕ್ಲಾಸಿಫಿಕೇಶನ್ ಪೋಸ್ಟ್ ಅಂಡ್ BWSSB 2025 ಕ್ಲಾಸಿಫಿಕೇಶನ್ ಪೋಸ್ಟ್. ಈಗ ಇದರಲ್ಲಿ ನೋಡೋದಾದ್ರೆ, ನಾನು ರಿಕ್ರೂಟ್ಮೆಂಟ್ ಅಲ್ಲಿ ಓಪನ್ ಮಾಡ್ಬಿಟ್ಟು ವೇರಿಯಸ್ ರಿಕ್ರೂಟ್ಮೆಂಟ್ಸ್ ಅಲ್ಲಿ HK ಹಾಗೂ ನಾನ್ HK ಎರಡರಲ್ಲೂ ಅವ್ರು ಅಪ್ಲೋಡ್ ಮಾಡಿದ್ದಾರೆ. ನಾನ್ HK ನಲ್ಲಿ ನೀವು ಓಪನ್ ಮಾಡೋದಾದ್ರೆ BWSSB ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ 15/11/2025 ಅನ್ನೋದು ಇಲ್ಲಿ ಬಿಟ್ಟಿದ್ದಾರೆ ನೋಡಿ. ನಿನ್ನೆ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ರು, ಆ ನಂತರ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಎಕ್ಸ್ಟೆನ್ಷನ್ ಅನ್ನು ಸಹ ಬಿಟ್ಟಿದ್ರು. ಆದ ನಂತರ ಈಗ ಅವರು BWSSB ಕ್ಲಾಸಿಫಿಕೇಶನ್ ಅನ್ನು ಸಹ ಬಿಟ್ಟಿದ್ದಾರೆ. ಸೊ ನೀವು ಏನ್ ಮಾಡ್ಬೇಕಂತಂದ್ರೆ, ಒಂದು ನೋಟಿಫಿಕೇಶನ್ ಓದಿದ ನಂತರ ವರ್ಗೀಕರಣ ನೋಡೋದು ಅಷ್ಟೇ ಇಂಪಾರ್ಟೆಂಟ್. ಗ್ರೂಪ್ ಬಿ, ಗ್ರೂಪ್ ಸಿ ವೇಕೆನ್ಸೀಸ್ ವಿತ್ ರೆಸ್ಪೆಕ್ಟ್ ಟು ದ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಕಲ್ಯಾಣ ಕರ್ನಾಟಕದ ಫಸ್ಟ್ ಕೊಟ್ಟಿದ್ದಾರೆ. ಇದನ್ನ ನೋಡೋಣ ಯಾವ್ಯಾವ ಕ್ಯಾಟಗಿರಿಗೆ ಎಷ್ಟಿದೆ ಅನ್ನೋದು. ಸಹಾಯಕ ಅಭಿಯಂತರ ಸಿವಿಲ್ ತಾಂತ್ರಿಕ ಹುದ್ದೆಗಳು ಗ್ರೂಪ್ ಬಿ ವೇಕೆನ್ಸಿ 5 ಹುದ್ದೆಗಳಿದಾವೆ. ಅದರಲ್ಲಿ ನೋಡಿ, ಸಹಾಯಕ ಅಭ್ಯರ್ಥಿಗೆ ಒಂದಿದೆ, ಪ್ರವರ್ಗ ಒಂದು ಕ್ಯಾಟಗಿರಿ 1 ಅವ್ರಿಗೆ ಒಂದಿದೆ. ನಂತರ ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿ ಪ್ರಾಯೆ, ಇದು ಸ್ಪೆಷಲ್ ರಿಸರ್ವೇಶನ್ ಕ್ಯಾಟಗಿರೀಸ್, ಅವ್ರಿಗೂ ಸಹ ಒಂದೊಂದು ವೇಕೆನ್ಸಿಯನ್ನು ಕೊಟ್ಟಿದ್ದಾರೆ. ಅದೇ ತರ ಎಲೆಕ್ಟ್ರಿಕಲ್ ಬರೋದಾದ್ರೆ ಪರಿಶಿಷ್ಟ ಜಾತಿ ಪ್ರವರ್ಗ A ಅವರಿಗೆ ಒಂದು ವೇಕೆನ್ಸಿ ಇದೆ. ಆದ ನಂತರ ಸಹಾಯಕ ಅಭಿಯಂತರರು ಮೆಕ್ಯಾನಿಕಲ್ ಸಹ ಅದೇ ತರ ಪ್ರವರ್ಗ A ಅವರಿಗೆ, ಪರಿಶಿಷ್ಟ ಜಾತಿ ಅವ್ರಿಗೆ ಮಾತ್ರ ಇದೆ, ಬೇರೆ ಯಾವ ಕ್ಯಾಟಗಿರಿಗೂ ವೇಕೆನ್ಸೀಸ್ ಇಲ್ಲ. ನಂತರ ಇದು HK ಮಾತ್ರ ಗಾಯ್ಸ್, ಇದು HK ಮಾತ್ರ, ನೆನಪಲ್ಲಿರ್ಲಿ. ಕಿರಿಯ ಅಭಿಯಂತರ ಜೂನಿಯರ್ ಇಂಜಿನಿಯರ್ ಸಿವಿಲ್ ತಾಂತ್ರಿಕನಲ್ಲಿ ನೋಡೋದಾದ್ರೆ 3 ಇದಾವೆ, ಜನರಲ್ ಅಲ್ಲಿ ಒಂದಿದೆ, ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಒಂದೊಂದು ವೇಕೆನ್ಸಿ ಇದಾವೆ. ಆ ನಂತರ ಎಲೆಕ್ಟ್ರಿಕಲ್ ತಾಂತ್ರಿಕನಲ್ಲಿ ಸಹಾಯಕ ಅಭ್ಯರ್ಥಿ ಒಂದಿದೆ HK ನಲ್ಲಿ. ನಂತರ ಪರಿಶಿಷ್ಟ ಜಾತಿ ಹಾಗೂ ಪ್ರವರ್ಗ 1ರಲ್ಲೂ ಒಂದು ವೇಕೆನ್ಸಿ ಇದಾವೆ. ಸೊ ಅಪ್ಲೈ ಮಾಡ್ಕೊಳ್ಳಿ, ವೇಸ್ಟ್ ಮಾಡ್ಕೋಬೇಡಿ. ಒಂದೊಂದಿದೆ ಅಂತಂದ್ರೂ ಸಹ ಮುಖ್ಯವಾದದ್ದು, ಆ ಪೋಸ್ಟ್ ನಿಮ್ಮದೇ ಆಗಿರ್ಬೋದು, ಯಾರಿಗೆ ಗೊತ್ತಿದೆ. ಬಟ್ ಪ್ರಿಪರೇಷನ್ ಮಾಡೋದು ಅಷ್ಟೇ ಮುಖ್ಯ. ಪ್ರಿಪರೇಷನ್ಗೆ ಏನಾದರೂ ಹೆಲ್ಪ್ ಬೇಕಿತ್ತು ಫಾರ್ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಅಂತಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಅದಾದ ನಂತರ ಆ ಕಿರಿಯ ಅಭಿಯಂತರ ಮೆಕ್ಯಾನಿಕಲ್. ಸೊ ಮೆಕ್ಯಾನಿಕಲ್ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ಪ್ರವರ್ಗ A ಅವರಿಗೆ ಒಂದಿದೆ. ಸೊ ಇಲ್ಲೂ ಸಹ ನಿಮಗೆ ಏನಾದರೂ ಕೋಚಿಂಗ್ ಬೇಕಿದೆ, ಟ್ರೈನಿಂಗ್ ಬೇಕಿದೆ ಅಂತಂದ್ರೂ ಸಹ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಫಾರ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗೆ. ಅಂಡ್ ಸಹಾಯಕ ಬರೀ ಜಸ್ಟ್ ಅಸಿಸ್ಟೆಂಟ್ ಗ್ರೂಪ್ ಸಿ. ಸಹಾಯಕ ಅಂತಂದ್ರೆ ಅಸಿಸ್ಟೆಂಟ್, ಓಕೆ. ಕಿರಿಯ ಸಹಾಯಕ ಅಂದ್ರೆ ಜೂನಿಯರ್ ಅಸಿಸ್ಟೆಂಟ್. ಸೊ ಸಹಾಯಕ ಅಭ್ಯರ್ಥಿಗಳು 5 ವೇಕೆನ್ಸಿ ಇದಾವೆ, ಡಿವಿಷನ್ ನೋಡ್ಕೊಳ್ಳಿ. ಅಂಡ್ ಕಿರಿಯ ಸಹಾಯಕರು ಸಹ 15 ವೇಕೆನ್ಸೀಸ್ ಇದಾವೆ, ಅದನ್ನು ಸಹ ನೀವು ನೋಡ್ಕೋಬಹುದು. ನಂತರ ಯಾವುದು ಮಾಪನ ಓದುಗ ಅಂತ ಅಂದ್ರೆ ಮೀಟರ್ ರೀಡರ್ ಅವ್ರಿಗೂ ಸಹ 26 ವೇಕೆನ್ಸೀಸ್ ಇದಾವೆ. ಇದು ಬರೀ PUC ಆಗಿದ್ರೆ ಸಾಕು, ನೀವು ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡ್ಕೊಳ್ಳಿ ಗಾಯ್ಸ್, ವೇಸ್ಟ್ ಮಾಡ್ಕೋಬೇಡ್ರಿ, ತುಂಬಾ ಮುಖ್ಯವಾದಂತಹ ನೋಟಿಫಿಕೇಶನ್ ಇದು. ಈಗ ನಾವು ನಾನ್ HK ಕ್ಯಾಟಗಿರಿ ಅವ್ರದ್ದು ನೋಡೋಣ ಅಂತ. ನೇರ ನೇಮಕಾತಿ ಹಿಂದುಳಿದ ವರ್ಗಗಳ ವರ್ಗೀಕರಣ ನೋಡಿ. ಉಳಿಕ ಮೂಲ ವೃಂದ ಅಂತ ಅಂದ್ರೆ ಇದು RPC ಅಂದ್ರೆ ರೆಸಿಡಿಯಲ್ ಪೇರೆಂಟ್ ಕ್ಯಾಡ್ರೆ. ವಿವಿಧ ಹುದ್ದೆಗಳು ಅಂದ್ರೆ ಇದು ನಾನ್ HK ರೀಜನ್ ಅವರಿಗೆ. ಈಗ ನಾವು ನೋಡ್ತಿರೋದು ಅದು ನಾನ್ HK ವೇಕೆನ್ಸೀಸ್ ಅವ್ರಿಗೆ
ಟೇಬಲ್ ನೋಡಿ, ಬ್ಯೂಟಿಫುಲ್ ಆಗಿ ಇದು 165 ವೇಕೆನ್ಸೀಸ್ ಇದಾವೆ. ಗಮನವಿಟ್ಟು ಕೇಳಿಸ್ಕೊಳ್ಳಿ, ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಅಂಡ್ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಬಿಕಾಸ್ ದಟ್ ಗಿವ್ಸ್ ಯು ಮೋಸ್ಟ್ ಅಂಡ್ ಮೋರ್ ನಂಬರ್ ಆಫ್ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಜಾಬ್ ವೇಕೆನ್ಸೀಸ್ ಇನ್ ವೆರಿ ಕಮಿಂಗ್ ಡೇಸ್. ಅಂಡ್ ಈಗ ನೋಡೋದಾದ್ರೆ, ಈಗ ಸಿವಿಲ್ ಅವರಿಗೆ ಸಹಾಯಕ ಅಭಿಯಂತರ ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ ಅವರಿಗೆ ಟೆಕ್ನಿಕಲ್ ಅಲ್ಲಿ ನೋಡಿ 13 ವೇಕೆನ್ಸೀಸ್ ಇದಾವೆ. ಸಹಾಯಕ ಅಭ್ಯರ್ಥಿಗೆ 6 ವೇಕೆನ್ಸಿ ಇದಾವೆ ಟೋಟಲಿ. ಅಂಡ್ 2A 2B ಪ್ರವರ್ಗ 1 ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿ ಇದಕ್ಕೆಲ್ಲಾನು ಸಹ ವೇಕೆನ್ಸೀಸ್ ಅದಾವೆ. ಅಂಡ್ ಇದಾದ ನಂತರ ಸಹಾಯಕ ಅಭಿಯಂತರು ಎಲೆಕ್ಟ್ರಿಕಲ್ ತಾಂತ್ರಿಕ ಹುದ್ದೆಗಳನ್ನು ನೋಡೋದಾದ್ರೆ ನೀವು 4 ವೇಕೆನ್ಸೀಸ್ ಇದಾವೆ. ಸಹಾಯಕ ಅಭ್ಯರ್ಥಿ 2 ಇದಾವೆ, ಪರಿಶಿಷ್ಟ ಪಂಗಡ 1 ಇದೆ, ಪರಿಶಿಷ್ಟ ಜಾತಿ ಸಹ 1 ಇದೆ. ಓಕೆ. ಅಂಡ್ ಸಹಾಯಕ ಅಭಿಯಂತರು ನೋಡಿ, ಸಹಾಯಕ ಅಭಿಯಂತರು ಎಲೆಕ್ಟ್ರಿಕಲ್ ಹೇಳಿರೋದು. ಸೊ ಎಲೆಕ್ಟ್ರಿಕಲ್ ಅಲ್ಲಿ 2 ವೇಕೆನ್ಸೀಸ್ ಒಂದು ಇದೆ. ಆದ ನಂತರ ಮೆಕ್ಯಾನಿಕಲ್ ನೋಡಿದ್ರೆ ಸಹಾಯಕ ಅಭ್ಯರ್ಥಿ 1 ಇದೆ, ನಂತರ ಪರಿಶಿಷ್ಟ ಜಾತಿಗೆ 1 ವೇಕೆನ್ಸಿ ಇದಾವೆ. ಅಂಡ್ ಇದಾದ ನಂತರ ಸಹಾಯಕ ಅಭಿಯಂತರ ಕಂಪ್ಯೂಟರ್ ಸೈನ್ಸ್ ಅವರಿಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ ವರ್ಗ ಮಾತ್ರನೇ ಇದೆ, ಇತರ ಅಭ್ಯರ್ಥಿಗಳಿಗೆ ಇಲ್ಲ. ಸೊ ಅಂಡ್ ಇದಾದ ನಂತರ ಕಿರಿಯ ಅಭಿಯಂತರ ಸಿವಿಲ್ ಬರೋದಾದ್ರೆ 20 ವೇಕೆನ್ಸೀಸ್ ಇದ್ದು 20 ವೇಕೆನ್ಸೀಸ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಕೊಟ್ಟಿದ್ದಾರೆ. ಅಂಡ್ ಕಿರಿಯ ಸಹಾಯಕ ಎಲೆಕ್ಟ್ರಿಕಲ್ ನೋಡಿ, ಎಲೆಕ್ಟ್ರಿಕಲ್ ಅಲ್ಲಿ 21 ವೇಕೆನ್ಸೀಸ್ ಇದಾವೆ. ಅದರ ಡಿಸ್ಟ್ರಿಬ್ಯೂಷನ್ ನೋಡೋದಾದ್ರೆ ಸಹಾಯಕ ಅಭ್ಯರ್ಥಿಯಲ್ಲಿ 10 ವೇಕೆನ್ಸಿ ಇದಾವೆ. 3A 3B ಕ್ಯಾಟಗರಿ ಒಂದೊಂದಿದೆ, ಅದು ಇತರನಲ್ಲೇ ಕೊಟ್ಟಿದ್ದಾರೆ, ವೆರಿ ಗುಡ್. ಅಂಡ್ 2A 2B ಅವ್ರಿಗೂ ಸಹ 1 ವೇಕೆನ್ಸಿ ಇದೆ, ಇದು ಆಲ್ಸೋ ವೆರಿ ಗುಡ್. ಅಂಡ್ ದೆನ್ ಕಮಿಂಗ್ ಬ್ಯಾಕ್ ಟುವರ್ಡ್ಸ್ ಪ್ರವರ್ಗ 1 ಅಂಡ್ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ABC. ಸೊ ABC ಅವ್ರಿಗೂ ಸಹ ಒಂದೊಂದು ವೇಕೆನ್ಸಿ ಇದಾವೆ. ಟೋಟಲ್ 21 ವೇಕೆನ್ಸಿ. ಇದಕ್ಕೆ ನಿಮಗೆ ಟ್ರೈನಿಂಗ್ ಇರುತ್ತೆ ನಮ್ಮ ಹತ್ರ. ಸೊ ಎಲೆಕ್ಟ್ರಿಕಲ್ ಅವ್ರಿಗೆ ಓಕೆ, ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಅವ್ರಿಗೆ ನಮ್ಮ ಬಳಿ ನಿಮಗೆ ಟ್ರೈನಿಂಗ್ ಸಿಗುತ್ತೆ. ಸೊ ನೀವು ನಮ್ಮ ನಂಬರ್ನ ಲಾಸ್ಟ್ ಅಲ್ಲಿ ಹಾಕಿರ್ತೀವಿ ಅಥವಾ ಇಲ್ಲೇ ಹಾಕ್ತೀನಿ, ಆ ನಂಬರ್ಗೆ ಮೆಸೇಜ್ ಹಾಕಿ 8123104948. ಓಕೆ, ಈ ನಂಬರ್ಗೆ ಮೆಸೇಜ್ ಹಾಕಿ. ಸೊ ದಟ್ ಅವ್ರು ನಿಮಗೆ ಗೈಡೆನ್ಸ್ ಅನ್ನು ಕೊಡ್ತಾರೆ, ಹೇಗೆ ತಗೋಬೇಕು ಏನ್ ಮಾಡಬೇಕು ಅಂತ ಹೇಳಿ. ಅಂಡ್ ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ತಾಂತ್ರಿಕ ಬರೋದಾದ್ರೆ 10 ಹುದ್ದೆಗಳಿದಾವೆ ನೋಡಿ. 10 ಹುದ್ದೆಗಳ ವರ್ಗೀಕರಣ ಈ ತರ ಡಿವಿಷನ್ ಕೊಟ್ಟಿದ್ದಾರೆ. ಸಹಾಯಕ ಅಭ್ಯರ್ಥಿಗೆ 5, 2Bಗೆ 1, ಪ್ರವರ್ಗ 1 ಪ್ರವರ್ಗ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ A ಅಂಡ್ B. ಅಂಡ್ ಇದೇ ತರ ಸಹಾಯಕಗೆ 3 ವೇಕೆನ್ಸೀಸ್ ಇದಾವೆ. ಅಂಡ್ ಕಿರಿಯ ಸಹಾಯಕ ಕಿರಿಯ ಸಹಾಯಕ ನೋಡಿ, ಕಿರಿಯ ಸಹಾಯಕ ಅಂದ್ರೆ ಜೂನಿಯರ್ ಅಸಿಸ್ಟೆಂಟ್ ಗೆ 50 ವೇಕೆನ್ಸಿ ಇದೆ. ಬ್ಯೂಟಿಫುಲ್ ನಂಬರ್ ಆಫ್ ವೇಕೆನ್ಸೀಸ್ ಗಾಯ್ಸ್, ಅಪ್ಲೈ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಮೀಟರ್ ರೀಡರ್ಗೂ ಸಹ 37 ವೇಕೆನ್ಸೀಸ್ ಇದಾವೆ. ಇದೆಲ್ಲ ನಾನ್ HK, ನೆನಪಲ್ಲಿರ್ಲಿ, ನಾನ್ HK ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸ್, ಅಂದ್ರೆ ಎಲ್ಲರೂ ಅಪ್ಲೈ ಮಾಡಬಹುದು, ಇಡೀ ಕರ್ನಾಟಕ ಜನ ಅಪ್ಲೈ ಮಾಡಬಹುದು. ನಿಮ್ಮ ಎಜುಕೇಶನ್ ಆಗಿದೆ ಡಿಪ್ಲೊಮಾನೇ ನಾನು ಎಲೆಕ್ಟ್ರಿಕಲ್ ಮಾಡಿದ್ದೀನಿ, ಓಕೆ, EEE ಮಾಡಿದ್ದೀನಿ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಾಡಿದ್ದೀನಿ, ಓಕೆ, ಅಂತಂದ್ರೆ ನೀವು ಎಲಿಜಿಬಲ್ ಫಾರ್ ಎಲೆಕ್ಟ್ರಿಕಲ್ ಪೋಸ್ಟ್. JE ಅಂಡ್ ಇಂಜಿನಿಯರಿಂಗ್ ಆಗಿದೆ, BE ಆಗಿದೆ ಅಂತಂದ್ರೆ ನಿಮ್ಮ ವೇಕೆನ್ಸೀಸ್ ನೋಡ್ಬಿಟ್ಟು ನೀವು ಅಪ್ಲೈ ಮಾಡಿ. EEE ಆದ EEE, ಮೆಕ್ಯಾನಿಕಲ್ ಆದ ಮೆಕ್ಯಾನಿಕಲ್, ಸಿವಿಲ್ ಆದ ಸಿವಿಲ್, ಅಂಡ್ CSE ಆದ CSE, ಇದು ಮೆಕ್ಯಾನಿಕಲ್. ಓಕೆ. ಅಂಡ್ PUC ಆದವ್ರಿಗೂ ಸಹ ವೇಕೆನ್ಸಿ ಇದಾವೆ, ಎನಿ ಡಿಗ್ರಿ ಆದವ್ರಿಗೂ ಸಹ ವೇಕೆನ್ಸಿ ಇದೆ. ಅಂಡ್ ಕಂಪ್ಯೂಟರ್ ಬಗ್ಗೆ ಕೆಲವೊಬ್ರು ಸುಮಾರು ಕ್ವಶನ್ಸ್ ಅನ್ನು ಕೇಳ್ತಾ ಇದ್ರು. ಕಂಪ್ಯೂಟರ್ ಬಗ್ಗೆ, ಕಂಪ್ಯೂಟರ್ 1 ವರ್ಷ ಕೇಳಿದಾರೆ, 6 ತಿಂಗಳು ಕೇಳಿದಾರೆ, ಏನ್ ಮಾಡ್ಬೇಕು ನಾನು? ಸೊ ಇದು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ, ಗಮನ ಕೇಳಿಸ್ಕೊಳ್ಳಿ. ಡಿಪ್ಲೊಮಾನಲ್ಲಿ ನೀವು ಆದ್ರೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ BCS ಅಂತ ಒಂದು ಸಬ್ಜೆಕ್ಟ್ ಓದಿರ್ತಾರೆ. ಸೊ ಅದು 1 ಸೆಮಿಸ್ಟರ್ ಇರುತ್ತೆ. ಸೊ ಅದು ನಿಮ್ಮ 6 ಮಂತ್ಸ್ ವೆರಿಫಿಕೇಶನ್ ಆಯ್ತು. ಅದೇ ಸರ್ಟಿಫಿಕೇಟ್ ನೀವು ಪ್ರೊಡ್ಯೂಸ್ ಮಾಡಬಹುದು. ಅಂದ್ರೆ ಆ ಸೆಮಿಸ್ಟರಿನ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ನಿಮ್ಮ 6 ತಿಂಗಳಿನ ಸರ್ಟಿಫಿಕೇಟ್ ಆಗುತ್ತೆ. ನಂತರ ಇಂಜಿನಿಯರಿಂಗ್ ಅಲ್ಲಿ ಬರೋದಾದ್ರೆ BE ಆರ್ BTech ಅಲ್ಲಿ ಬರೋದಾದ್ರೆ ನೀವು ಸಹ ಕಂಪ್ಯೂಟರ್ ಸ್ಕಿಲ್ಸ್ ಯಾವುದೋ ಒಂದು ಸಬ್ಜೆಕ್ಟ್ ಓದಿರ್ತೀರಾ, ಹಾಗೂ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಸಹ ನಿಮಗೆ ಇರುತ್ತೆ. ಅಂಡ್ ನಂತರ ಬೇಸಿಕ್ಸ್ ಆಫ್ ಪ್ರೋಗ್ರಾಮಿಂಗ್ ಇರುತ್ತೆ. ಯಾವುದೋ ಒಂದು ಕಂಪ್ಯೂಟರ್ ಕ್ಲಾಸಸ್ ಅಟೆಂಡ್ ಮಾಡಿರೋದು 6 ತಿಂಗಳದು, ಅದು ಯಾವುದೋ ಒಂದು ಸೆಮಿಸ್ಟರ್ ಅಲ್ಲಿ ನೀವು ಮುಗಿಸಿರ್ತೀರಾ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ಸುಮಾರು ಕಂಪ್ಯೂಟರ್ ಬಗ್ಗೆ ಮೆನಿ ಕೋರ್ಸಸ್ ಅನ್ನು ಮಾಡಿರ್ತೀರಾ, CAD ಮಾಡಿರ್ತೀರಾ, ಸ್ವಲ್ಪ ಅನಾಲಿಸಿಸ್ ಬಗ್ಗೆ MATLAB ಅದು ಇದು ಸಹ ಸುಮಾರು ಮಾಡಿರ್ತೀರಾ. ಸೊ ಅದನ್ನು ಸಹ ನಿಮಗೆ ಎಲಿಜಿಬಲ್ ಬರುತ್ತೆ. ಅಂಡ್ PUC ಅವ್ರಿಗಾದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದಲ್ಲಿ ಮಾತ್ರ ನಿಮಗೆ ಕಂಪ್ಯೂಟರ್ಸ್ ಓದಿರ್ತೀರಾ, ಇಲ್ಲ ಅಂತಂದ್ರೆ 6 ತಿಂಗಳಿನ ಸರ್ಟಿಫಿಕೇಟ್ ಬರಬೇಕಾಗಿರುತ್ತೆ. ಓಕೆ. ಅಂಡ್ ಎನಿ ಡಿಗ್ರಿ ಇದ್ರೂ ಸಹ ಅದೇ ತರನೇ ನೋಡ್ಕೊಂಡು ಅಪ್ಲೈ ಮಾಡಿ ಗೈಸ್. ಅಂಡ್ ನಿಮಗೆ ಏನಾದರೂ EEE ರಿಲೇಟೆಡ್ ಅಂಡ್ ಮೆಕ್ಯಾನಿಕಲ್ ರಿಲೇಟೆಡ್ ಕೋರ್ಸ್ ಬೇಕಿದೆ, ನನಗೆ ಪ್ರಿಪರೇಷನ್ ಮಾಡ್ಬೇಕು ಸರ್, ಇವತ್ತಿಂದಾನೇ ಪ್ರಿಪರೇಷನ್ ಮಾಡಬೇಕು, ನಾನು ರೆಡಿ ಇದ್ದೀನಿ, ಟೈಮ್ ಅಂಡ್ ಎಫರ್ಟ್ಸ್ ಕೊಡ್ತೀನಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ನಮಗೆ ಟೈಮ್ ಅಂಡ್ ನಿಮ್ಮ ಎಫರ್ಟ್ಸ್ ಅನ್ನು ಕೊಡಬೇಕಾಗತ್ತೆ. ಟೈಮ್ ಅಂಡ್ ಎಫರ್ಟ್ಸ್ ಕೊಟ್ರೆ ನಿಮ್ಮನ್ನ ಪ್ರಿಪೇರ್ ಮಾಡುವಂತ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ನೀವು ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡಿ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿ ಗೈಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಡು ನಾಟ್ ವೇಸ್ಟ್ ಯುವರ್ ಟೈಮ್. ಓಕೆ.
ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ, ಚೆನ್ನಾಗಿ ಪ್ರಿಪೇರ್ ಮಾಡಿ ಕಲ್ತ್ಕೊಳ್ಳಿ. ನಂತರ ಯಾವುದೇ ಒಂದು ಕಾನ್ಸೆಪ್ಟ್ ಇರಲಿ ಟ್ರಿಗರ್ ಆಗಬೇಡಿ, ಲರ್ನ್ ಸ್ಲೋಲಿ ಬಟ್ ಲರ್ನ್ ಇಟ್ ಅಕ್ಯುರೇಟ್ಲಿ ವಿತೌಟ್ ಎನಿ ಮಿಸ್ಟೇಕ್ಸ್. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕಾಗಿ ಸಹ ತುಂಬ ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ಆಲ್ ಆಫ್ ಯುವರ್ ಫ್ರೆಂಡ್ಸ್, ಕೊಲೀಗ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಸೊ ದಟ್ ಎಲ್ಲರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ದಟ್ ಐ ವಿಲ್ ಟ್ರೈ ಟು ಪ್ರೊವೈಡ್ ಯು ದ ಬೆಸ್ಟ್ ಇನ್ಫಾರ್ಮೇಶನ್ ಆಸ್ ಮಚ್ ಆಸ್ ಪಾಸಿಬಲ್. ಓಕೆ. ಆ್ಯಂಡ್ ಇನ್ನೂ ಒಂದು ಡೌಟ್ ಇತ್ತು ಸ್ಟೂಡೆಂಟ್ಸ್ದು. ಏನು ಡೌಟ್ ಅಂತಂದರೆ, ಸರ್ ನಂದು BCA ಆಗಿದೆ, ನಾನು ಎಲಿಜಿಬಲ್ ಇದ್ದೀನಾ? BCA ಆಗಿದೆ, ನಾನು ಎಲಿಜಿಬಲ್ ಇದ್ದೀನಾ? ಸೊ ಈ ಪರ್ಟಿಕ್ಯುಲರ್ ಡೌಟ್ಗೆ ನಾನು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಸೊ ಅದನ್ನು ನಾನು ಸ್ವಲ್ಪ ತಿಳ್ಕೊಂಬಿಟ್ಟು ನಿಮಗೆ ಹೇಳ್ತೀನಿ. ಯಾಕಂತಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ನೀವು ಡಿಗ್ರಿ ಮುಗಿಸಿದ್ದೀರಾ, ಕರೆಕ್ಟ್. ಆರ್ಟ್ಸ್, ಕಾಮರ್ಸ್ ಆ್ಯಂಡ್ ಸೈನ್ಸ್ ಅಂತ ಕೇಳಿದ್ದಾರೆ. ಸೊ ದಿಸ್ ಕಮ್ಸ್ ಅಂಡರ್ ಕಂಪ್ಯೂಟರ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಲ್ಲಿ ಬರುತ್ತೆ, ಬ್ಯಾಚುಲರ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಸೊ ಇದರಲ್ಲಿ ನೀವು ಓದಿದ್ದೀರಾ ಅಂತಂದರೆ ಕಂಪ್ಯೂಟರ್ಸ್ ಓದಿರ್ತೀರಾ, ತೊಂದರೆ ಇಲ್ಲ. ಬಟ್ ಯಾವ ಪೋಸ್ಟ್ಗೆ ನೀವು ಇಂಜಿನಿಯರಿಂಗ್ ಇಲ್ಲಿರೋಂತಹ ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಾ ಇಲ್ಲ ಅನ್ನೋದು ನಾನು ಸ್ವಲ್ಪ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಓಕೆ. ಯಾಕಂತಂದರೆ ಇಲ್ಲಿ ನಾವು ವೇಕೆನ್ಸಿ ಟೇಬಲಲ್ಲಿ ನೋಡೋದಾದರೆ ನಮ್ಮ ಈ ಕಂಪ್ಯೂಟರ್ ಸೈನ್ಸ್ ಶುಡ್ ಪೊಸೆಸ್ ಎ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಶುಡ್ ಪೊಸೆಸ್ ಎ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂದರೆ ಇದು ಇಂಜಿನಿಯರಿಂಗ್. ಟೆಕ್ನಾಲಜಿ ಅಂದರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಆರ್ ಈಕ್ವಿವೆಲೆಂಟ್ ಕ್ವಾಲಿಫಿಕೇಶನ್ ಫ್ರಮ್ ಎ ರೆಕಾಗ್ನೈಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮದು ಸಹ BCA ಅನ್ನೋದು ಸಹ ಒನ್ ಆಫ್ ದಿ ಡಿಗ್ರಿ ಆಗಿರೋ ಕಾರಣದಿಂದ ನೀವು ಸಹ ಎಲಿಜಿಬಲ್ ಇದ್ದೀರಾ ಇಲ್ಲ ಅನ್ನೋದು ನಾನು ತಿಳ್ಕೊಂಬಿಟ್ಟು ಹೇಳ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಗುಡ್ ಡೇ ಗೈಸ್. ಟೇಕ್ ಕೇರ್.